ನಮಸ್ತೆ ಎಲ್ಲರಿಗೂ. ಇವತ್ತು ವರಮಹಾಲಕ್ಷ್ಮಿ ದೇವಿಗೆ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಸೀರೆನ ಉಡಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಇಲ್ಲಿ ನಾನು ದೊಡ್ಡ ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ. ದೊಡ್ಡ ಬಿಂದಿಗೆಯನ್ನು ಇಟ್ಕೊಂಡ್ಬಿಟ್ಟು ಯಾವ ರೀತಿಯಾಗಿ 2 ಸ್ಟೆಪ್ಸ್ ಬರೋ ಥರ ಸೀರೆನ ಉಡಿಸ್ಬೋದು ಅಂತ ಇವತ್ತು ವಿಡಿಯೋದೊಳಗಡೆ ತೋರಿಸ್ತಾ ಇದ್ದೀನಿ ನೋಡಿರಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫಸ್ಟು ನಾನು ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೆರಿಗೆಗಳನ್ನ ನಾವು ಚಿಕ್ಕದು ಮಾಡ್ಕೊಳ್ಳೋದ್ರಿಂದ ತುಂಬ ನೆರಿಗೆಗಳಾಗ್ತವೆ ಮತ್ತು ದೇವಿಗೆ ಅಲಂಕಾರ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತೈತಿ. ಇಲ್ಲಾಂದರೆ ದೊಡ್ಡ ಪ್ಲೇಟ್ಸ್ ಆದರೂ ಮಾಡ್ಕೋಬೋದು. ಇಲ್ಲಿ ನಾನು ಮೀಡಿಯಮ್ ಪ್ಲೇಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಫಸ್ಟ್ ನೀಟಾಗಿ ನೆರಿಗೆಗಳನ್ನ ಮಾಡ್ಕೊಂಡು ಜೋಡಿಸ್ಕೊಂಡು ಒಂದು 3ರಿಂದ 4 ನೀರಿಗೆ ಆದ ಕೂಡಲೇ ನಾನು ಬಟ್ಟೆ ಕ್ಲಿಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ದೊಡ್ಡ ಸೀರೆ ಫುಲ್ಲು ನೆರಿಗೆ ಮಾಡ್ಕೊಳ್ಳೋವರೆಗೂ ಆದ್ರೆ ಮಿಸ್ ಆಗಿಬಿಡ್ತೈತೆ ರೀ ನೆರಿಗೆಗಳು. ಹಾಗಾಗಿ 3ರಿಂದ 4 ನೆರಿಗೆ ಮಾಡಿದಾಗ ಒಂದು ಸಲ ಬಟ್ಟೆ ಕ್ಲಿಪ್ಪ ಹಾಕ್ಕೊಳ್ಳೋದ್ರಿಂದ ನೆರಿಗೆ ತುಂಬ ಚೆನ್ನಾಗಿ ಬರ್ತಾವೆ. ಈ ರೀತಿಯಾಗಿ ಫುಲ್ ಸೀರೆ ಎಲ್ಲ ನಾನು ನೆರಿಗೆ ಮಾಡ್ಕೊಂಡಿದ್ದೀನಿ ನೋಡಿರಿ. ಇವಾಗ ಅದಾದಮೇಲಿಂದ ಫುಲ್ಲು ಎಲ್ಲ ನೀರಿಗೆ ಹಿಡಿದ್ಬಿಟ್ಟು ಬಟ್ಟೆ ಕ್ಲಿಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಫಸ್ಟು ಜೋಡಿಸ್ಕೊಂಡಾದ್ಮೇಲೆ ಇವಾಗ ಸೆರಗನ್ನ ರೆಡಿ ಮಾಡ್ಕೊಳ್ಳೋಣ್ರಿ. ಸೆರಗಿಗೆ ನಾನಿಲ್ಲಿ 6 ಪ್ಲೇಟ್ಸ್ ಬರೋ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಚಿಕ್ಕದು ಮಾಡ್ಕೊಳ್ಳೋದ್ರಿಂದ ದೇವಿಗೆ ಅಲಂಕಾರ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತೈತಿ. 6 ಪ್ಲೇಟ್ಸ್ ನೀರಿಗೆ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಕೂಡ ಸೇಫ್ಟಿ ಪಿನ್ಗಳನ್ನ ಹಾಕ್ಕೊಂಬಿಟ್ರಿ. ಇಲ್ಲಿ ನಾನು 1 ಮೀಟ್ರಷ್ಟು ಸೆರಗನ್ನ ಹಾಗೆ ಬಿಟ್ಕೊಂಡಿದ್ದೀನಿ ನೋಡಿರಿ. 1 ಮೀಟ್ರಷ್ಟು ಸೆರಗಿಗೆ ಬೇಕಾಗ್ತತಿ ನಮಗೆ. ಅಂದರೆ ಜಾಸ್ತಿ ತೊಗೊಂಡಷ್ಟು ಸೆರಗನ್ನ ಚೆನ್ನಾಗಿ ನಾವು ಅಲ್ಲಿ ನೀಟಾಗಿ ಬಿಂದಿಗೆಗೆ ಉಡಿಸ್ಬೋದು, ಚೆನ್ನಾಗಿ ಕಾಣಿಸ್ತತಿ. ಈ ರೀತಿ ನೆರಿಗೆ ಮಾಡ್ಕೊಂಡ್ಬಿಟ್ಟು ಸಣ್ಣದು ಒಂದು 3ರಿಂದ 4 ಸೇಫ್ಟಿ ಪಿನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಅಂದರೆ ನೆರಿಗೆ ಎಲ್ಲೂ ಹಾಳಾಗಂಗಿಲ್ಲ. ನಾವು ದೇವಿಗೆ ಅಲಂಕಾರ ಮಾಡಿದ ಮೇಲೆ ಆ ಪಿನ್ಗಳು ಬೇಕಾದರೆ ರಿಮೂವ್ ಮಾಡ್ಕೋಬೋದು ನೋಡಿರಿ. ಈ ರೀತಿ ನಾನು ನೆರಿಗೆನೆಲ್ಲ ನೀಟಾಗಿ ಜೋಡಿಸ್ಕೊಂಡು 3ರಿಂದ 4 ಸೇಫ್ಟಿ ಪಿನ್ಗಳನ್ನ ಹಾಕ್ಕೊಂಡು ಬಿಡ್ತೀನಿ ನೋಡಿರಿ. ಈ ರೀತಿಯಾಗಿ ಚಿಕ್ಕ ಪ್ಲೇಟ್ಸೇ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಕಾಣಿಸ್ತತಿ. ಅದಾದಮೇಲಿಂದ ನಾನಿಲ್ಲಿ ಒಂದು ಟೇಬಲ್ ಮೇಲೆ ಅಕ್ಕಿ ಡಬ್ಬಿ ಇಟ್ಕೊಂಡಿದ್ದೀನಿ ನೋಡಿರಿ. ಅಕ್ಕಿ ಡಬ್ಬಿ ಮೇಲೆ ಬಿಂದಿಗೆ ಇಟ್ಕೊಳ್ತಾ ಇದ್ದೀನಿ. ದೊಡ್ಡ ಬಿಂದಿಗೆ ತೊಗೊಂಡಿದ್ದೀನಿ. ಬಿಂದಿಗೆ ಒಳಗಡೆ ನೀರು, ಅಕ್ಕಿ ನಿಮ್ಮ ಮನೆ ಪದ್ಧತಿ ಯಾವ ರೀತಿ ಇರ್ತದೆ ಅದನ್ನು ನೀವು ಒಳಗಡೆ ಬಿಂದಿಗೆ ಒಳಗಡೆ ಹಾಕಿಬಿಟ್ಟು ಇಟ್ಕೋಬೇಕು. ಮುಂಚೆನೇ ನಾನು ಆ ಬಿಂದಿಗೆಗೆ ಕೋಲ್ ಕಟ್ಕೊಂಡಿದ್ದೀನಿ ನೋಡಿರಿ. ಇವಾಗ ನೀರಿಗೆ ಎಲ್ಲ ಜೋಡಿಸ್ಕೊಂಡು ಬಿಂದಿಗೆ ಸುತ್ತಲೂ ಈ ರೀತಿಯಾಗಿ ತಗೊಂಡು ಕೋಲ್ ಕೆಳಭಾಗದಿಂದ ತೊಗೊಂಡಿದ್ದೀನಿ ರೀ ನಾನು. ದೊಡ್ಡ ಬಾಲ್ಡ್ ಇರೋದನ್ನು ಫಸ್ಟು ಸ್ವಲ್ಪ ಜಾಸ್ತಿ ಉದ್ದ ಬಿಟ್ಕೋಬೇಕು. ಚಿಕ್ಕ ಬಾರ್ಡ್ರ್ ಇರೋದನ್ನು ಸ್ವಲ್ಪ ಮೇಲೆ ಇಟ್ಕೋಬೇಕು. ಅಂದರೆ ಅದು ಮುಕ್ಕಾಲಷ್ಟು ಬಿಟ್ಕೋಬೇಕು ನೋಡಿರಿ. ದೊಡ್ಡ ಬಾರ್ಡ್ರ್ ಇರೋದನ್ನು ಅದ್ರ ಮೇಲ್ಗಡೆ ಚಿಕ್ಕ ಬಾರ್ಡ್ರ್ ತೊಗೋಬೇಕು. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನನಗೆ 2 ಸ್ಟೆಪ್ಸು ಕಾಣಿಸ್ತೈತಿ ಬಿಂದಿಗೆಗೆ ನಾವು ಸೀರೆ ಉಡಿಸಿದಾಗ ನೋಡಿರಿ. ಈ ರೀತಿಯಾಗಿ ತೊಗೊಂಡ್ಬಿಟ್ಟು ಫಸ್ಟು ದೊಡ್ಡ ನೀರಿಗೆ ಇರ್ತದಲ್ರಿ ಆ ಕಡೆಯಿಂದ ನಾನು ಸೇಫ್ಟಿ ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಚಿಕ್ಕ ಬಾರ್ಡ್ರ್ ಇರೋದು ಮೇಲ್ಗಡೆ ಬರೋ ರೀತಿ ಸೇಫ್ಟಿ ಪಿನ್ನ ಹಾಕೋಬೇಕ್ರಿ. ಸ್ವಲ್ಪ ದಪ್ಪ ಇರೋದ್ರಿಂದ ಹುಷಾರಾಗಿ ಸೇಫ್ಟಿ ಪಿನ್ನ ಹಾಕೋಬೇಕ್ರಿ. ಅದಾದಮೇಲಿಂದ ನಾನು ಬಟ್ಟೆ ಕ್ಲಿಪ್ಸನ್ನೆಲ್ಲ ಹಾಕಿದ್ನೆಲ್ಲ ನೀರಿಗೆಗೆ ಅದನ್ನೆಲ್ಲ ತೆಗೆದುಬಿಟ್ಟು ಈ ಥರ ನೀರಿಗೆಗಳನ್ನ ಬಿಡಿಸ್ಕೋಬೇಕು ನೋಡಿರಿ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನೀರಿಗೆಗಳನ್ನ ನೀಟಾಗಿ ಬಿಡಿಸ್ಕೋಬೇಕು ನೋಡಿರಿ. ಈ ಟೈಮ್ ಒಳಗಡೆ ನೀರಿಗೆನ ನಾವು ನೀಟಾಗಿ ಜೋಡಿಸ್ಕೊಂಡಾದ್ಮೇಲಿಂದ ಚಿಕ್ಕ ಬಾರ್ಡ್ರ್ ಇರೋದನ್ನು ಬಟ್ಟೆ ಕ್ಲಿಪ್ ಹಾಕಿರ್ತದಲ್ರಿ ಅದನ್ನು ರಿಮೂವ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ನೀಟಾಗಿ ಜೋಡಿಸ್ಕೋಬೇಕು. ಅದು ಹಿಂದೆ ಮುಂದೆ ಏನಾದರೂ ಆಗಿದ್ದರೆ ನೆರಿಗೆ ಏನಾದ್ರೂ ಮಿಸ್ ಆಗಿದ್ರೂ ನೀಟಾಗಿ ಜೋಡಿಸ್ಕೋಬೇಕು. ಈ ರೀತಿಯಾಗಿ ಕೆಳಗಡೆ ಮತ್ತು ಮೇಲ್ಗಡೆ ಎಲ್ಲ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡಾದ್ಮೇಲಿಂದ ನಾವು ಇವಾಗ ಸೆರಗನ್ನು ಹಾಕ್ಕೊಳ್ಳೋಣ್ರಿ. ಸೆರಗನ್ನು ನಾನು ಇಲ್ಲಿ ಬಿಂದಿಗೆ ಹಿಂದ್ಗಡೆ ಭಾಗದಿಂದ ಸೆರಗನ್ನ ತೊಗೊತಾ ಇದ್ದೀನಿ ನೋಡಿರಿ. ಕೋಲು ಮೇಲ್ಗಡೆಯಿಂದ ತಗೊಳ್ತಾ ಇದ್ದೀನಿ. ಅಂದರೆ ನಮಗೆ ದೇವಿದು ಕೈ ಶೇಪ್ ಥರ ಕಾಣಿಸ್ತೈತೆ ರೀ. ಹಾಗಾಗಿ ನೋಡಿರಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ನಾನು 1 ಮೀಟ್ರಷ್ಟು
ಸೆರಗಿಗೆ ಅಂತ ತೊಗೊಂಡಿದ್ನಲ್ರಿ, ಹಾಗಾಗ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀಟಾಗಿ ನಾನು ಜೋಡಿಸ್ಕೋಬೋದು. ಚಿಕ್ಕದು ಮಾಡ್ಕೊಂಡ್ಬಿಟ್ರೆ ನಮಗೆ ಒಂದೊಂದು ಸಲ ಅಡ್ಜಸ್ಟ್ ಆಗೋಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ಬಿಟ್ಕೋಬೇಕ್ರಿ ಸೆರಗಿಗಂತ. ಇಲ್ಲಿ ಬೇಕಾದರೆ ನೀವು ಸೇಫ್ಟಿ ಪಿನ್ ಕೂಡ ಈ ರೀತಿ ಹಾಕ್ಬೋದು. ನಾವು ಹೂವಿನ ಅಲಂಕಾರ ಎಲ್ಲ ಮಾಡ್ತೀವಲ್ರಿ, ಹಾಗಾಗಿ ಪಿನ್ ಏನು ಕಾಣಲ್ಲ. ಇಲ್ಲ ಬೇಡ ಅಂತಂದರೆ ನೀವು ರಿಮೂವ್ ಮಾಡ್ಕೋಬೋದು. ಇದೆಲ್ಲ ಆದಮೇಲಿಂದ ಇವಾಗ ಸೊಂಟದ ಪಟ್ಟಿನ ಕಟ್ಕೋಬೇಕು ನೋಡಿರಿ. ಸೊಂಟದ ಪಟ್ಟಿನ ಕಟ್ಕೊಳ್ಳೋದ್ರಿಂದ ನೀಟಾಗಿ ಸೆಟ್ ಆಗ್ತೈತಿ ದೇವಿಗೆ ಸೀರೆ. ಹಾಗಾಗ್ಬಿಟ್ಟು ನಾನು ಇಲ್ಲಿ ಸೊಂಟದ ಪಟ್ಟಿನ ಕಟ್ಕೊಳ್ತಾ ಇದ್ದೀನಿ ನೋಡಿರಿ. ಅದಾದಮೇಲಿಂದ ನಾವು ನೆರಿಗೆ ಎಲ್ಲ ಕ್ಲೀನಾಗಿ ಸೆರಗು ನೀರಿಗೆಗಳನ್ನೆಲ್ಲ ನೀಟಾಗಿ ಮಾಡ್ಕೊಂಡ್ಬಿಟ್ಟು ದೇವಿ ಅಲಂಕಾರ ಮಾಡ್ಕೋಬೋದು ನೋಡಿರಿ. ಫೈನಲ್ಲಾಗಿ ಈ ರೀತಿಯಾಗಿ ಕಾಣಿಸ್ತಿತ್ತು. ನಾನೆಲ್ಲ ನೀಟಾಗಿ ನೆರಿಗೆ ಎಲ್ಲ ಸೊಂಟದ ಪಟ್ಟೆ ಎಲ್ಲ ಕಟ್ಕೊಂಡಾದ್ಮೇಲಿಂದ ನೀರಿಗೆ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಈ ರೀತಿಯಾಗಿ ಬಂದಿತ್ತು ನೋಡಿರಿ ಸೀರೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿದ್ರಲ್ಲ. ಇವಾಗ ನಾವು ಯಾವ ರೀತಿ ಬೇಕೋ ಆ ರೀತಿ ಹೂವಿನ ಅಲಂಕಾರ, ಆಭರಣಗಳದ್ದು ಎಲ್ಲದನ್ನು ಅಲಂಕಾರ ಮಾಡ್ಕೋಬೋದು ದೇವಿಗೆ. ಈ ವಿಡಿಯೋ ನೋಡಿದ್ರಲ್ಲ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮಸ್ತೆ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.